ಹಾಯ್ ಎಲ್ರಿಗೂ ನಮಸ್ಕಾರ. ಸಿಂಪಲ್ಲಾಗಿ ಕಡಲೆಕಾಳು ಹುಸ್ಲಿ ಪ್ರತಿ ಹಬ್ಬದಲ್ಲಿ ಅಥವಾ ದೇವಸ್ಥಾನದಲ್ಲಿ ಕೊಡುವಂಥದ್ದು ಹೇಗೆ ಮಾಡೋದು ಅಂದರೆ, ಫಸ್ಟು ಇಡೀ ರಾತ್ರಿ ನೀವು ಕಡಲೆಕಾಳನ್ನ ನೆನೆಹಾಕ್ಕೊಂಡು ನೆನೆದಿರುವಂಥ ಕಡಲೆಕಾಳನ್ನ ನೀವು ಒಂದು 5 ರಿಂದ 6 ವಿಷಲ್ ಅಥವಾ ತುಂಬ ಮೆತ್ತಿಗೆ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಆ ಕಟ್ಟನ್ನು ನೀವು ಸಪ್ರೇಟ್ ಮಾಡಿ ನೋಡಿ. ಈ ರೀತಿ ತುಂಬ ಸಾಫ್ಟಾಗಿ ಕಾಳು ಬೇಯಲಿ. ತುಂಬ ಕಾಳು ಚೆನ್ನಾಗಿ ಬೆಂದಷ್ಟು ಮಸಾಲೆ ಎಲ್ಲ ನಿಮಗೆ ಹೀರ್ಕೊಳುತ್ತೆ ಚೆನ್ನಾಗಿ. ಮಸಾಲೆಗೆ ಸ್ವಲ್ಪ ಕಾಯಿ, ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ನಿಮ್ಮಿಷ್ಟ, ಮತ್ತು ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಜೀರಿಗೆ ಮತ್ತು ಶುಂಠಿನ ನೀವು ಹಾಕೋಬೋದು. ಶುಂಠಿ ಬಳಸೋದ್ರಿಂದ ಸ್ವಲ್ಪ ಜೀರ್ಣಕ್ಕೆ ಸುಲಭ ಆಗುತ್ತೆ. ಕಾಳು ಗ್ಯಾಸ್ ಅನ್ನೋದ್ರಿಂದ ಕಡಿಮೆ ಆಗುತ್ತೆ. ಮತ್ತು ತಡ್ಕಾಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಹಿಂಗು ಫ್ಲೇವರು ಮತ್ತು ಅಗೇನ್ ಡೈಜೆಷನ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಸುಲಭವಾಗಿ ನೀವು ಇದನ್ನು ಮಾಡ್ಕೋಬೋದು. ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲ ನೀವು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀವು ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀವು ಫುಲ್ ಹಸಿ ವಾಸನೆ ಹೋಗುವಷ್ಟು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಬೇಯಿಸಿರುವಂಥ ಕಾಳನ್ನ ನೀವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಳು ಉಸ್ಲಿ ಡಯೆಟಲ್ಲೂ ತುಂಬಾ ಇದು ಹೈ ಪ್ರೋಟೀನ್ ಇರೋದ್ರಿಂದ, ಫೈಬರ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಉಳ್ಳಿ ಅಥವಾ ವಾರಕ್ಕೆ ಒಂದ್ಸತಿನಾದ್ರು ಕಾಳುಗಳನ್ನ ಬಳಸಿ ನೀವು ಆರೋಗ್ಯವಾಗಿ ಇರಿ ಅಂತ